ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ಅಪ್ಲಿಕೇಶನಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡೋ ಅಂಥ ಅದ್ಭುತವಾದ ಪೌಡರ್. ಇದನ್ನು ಸುಮಾರು ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಏನೂ ಕೆಟ್ಟೋಗಲ್ಲ. ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನೂ ಇಲ್ಲ. ಈ ಪೌಡ್ರನ್ನ ಹೊರಗಡೆ ಸಹ ಇಡ್ಬೋದು. ಜಾದು ಮಾಡೋ ಪೌಡರ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಂಟ್ರಡಕ್ಷನಲ್ಲಿ ನೀವು ಆಗಲೇ ನೋಡಿದ್ದೀರಾ, ಯಾವಾಗ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು ಅದೆಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಏನಕ್ಕೆ ಯೂಸ್ ಆಗುತ್ತೆ ಇದು ಅಂತ ಹೇಳ್ತೀನಿ ಅಲ್ವಾ ಇಂಟ್ರಡಕ್ಷನಲ್ಲಿ. ಎಸ್, ಇದೇ ಕ್ರೀಮು ನಿಮಗೆ ಸುಮಾರಷ್ಟು 2,000-3,000 ರೂಪಾಯಿ ತಗೊಳ್ತಾರೆ, ಕೇವಲ 10 ಗ್ರಾಮು 20 ಗ್ರಾಮ್ಗೆ. ಆ ನಿಟ್ಟಿನಲ್ಲಿ ಮನೇಲೇ ಮಾಡೋಂಥ ಅದ್ಭುತವಾದ ಕ್ರೀಮ್. ಓಕೆ, ಒಂದೇ ಒಂದು ಏನು ಅಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಡಿ ಅಂತ ಹೇಳ್ತೀವಿ ಸೋಷಿಯಲ್ ಮೀಡಿಯಾಲಿ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೋಪು ಸ್ಟಾಕ್ ಔಟ್ ಆಗಿದೆ ಅಂತ ಹೇಳ್ತೀನಿ. ಸುಮಾರು ಜನ ನನಗೆ ಹಿಮಾಸ್ ನಿಜ ಹೇಳಿ, ನಿಜವಾಗ್ಲೂ ಆಗಿದೆಯಾ ಹಂಗೆ ಹಿಂಗೆ ಅಂತ ಮೆಸೇಜ್. ಡೆಫಿನೆಟಾಗಿ ಸ್ಟಾಕ್ ಔಟ್ ಆಗಿದೆ, ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೆಕ್ಸ್ಟು ನಾನು ಅವ್ರ ಹೆಸರು ಸರೋಜಮ್ಮ ಅಂತ ಅಂದ್ಕೊಳ್ತೀನಿ. ಮ್ಯಾಮ್, ನನಗೆ ಯಾಕೆ ನೀವು ದುಡ್ಡು ಕೊಡೋಕ್ಕೆ ಹೋದ್ರಿ, ಆ ಥರ ಎಲ್ಲ ಕೊಡಬೇಡಿ. ಯಾಕಂದರೆ ಕೊಡಬಾರ್ದು ಅಂತಲ್ಲ, ಯೂಶ್ವಲಿ ಸೋಷಿಯಲ್ ಮೀಡಿಯಲ್ಲಿ ಕೊಡ್ತಾರೆ, ಯೂಟ್ಯೂಬಲ್ಲಿ. ದಯವಿಟ್ಟು ನನಗೆ ಕೊಡಬೇಡಿ. ನನಗೊಂಥರ ಇನ್ಫೀರಿಯರ್ ಆ ಥರ ಎಲ್ಲ ದುಡ್ಡು ತೊಗೊಳೋದು ನನಗೆ ಪರ್ಸ್ನಲಾಗಿ ಇಷ್ಟ ಆಗೋಲ್ಲ. ನನ್ನ ಸೋಪ್ತು ಅಷ್ಟೇ, ಅದು ಏನಿದೆಯೋ ಅಷ್ಟೇ ನಾನು ಚಾರ್ಜ್ ಮಾಡೋದು. ಅದು ನಿಮಗೆಲ್ಲ ಗೊತ್ತಿದೆ. ನಾರ್ಮಲಲ್ಲಿ ನನ್ನ ವಾಟ್ಸಪ್ಪಲ್ಲಿ ಯಾರ್ಯಾರಿದ್ದೀರಾ ಅವ್ರಿಗೆಲ್ಲ ಗೊತ್ತಿದೆ. ದಯವಿಟ್ಟು ನನಗೆ ದುಡ್ಡು ಕೊಡಬೇಡಿ, ನನಗೆ ಪ್ರಾಮಿಸ್ ಇಷ್ಟ ಆಗಲ್ಲ ಅದು. ಯಾಕಂದರೆ ದುರಹಂಕಾರ ಅಂದ್ಕೊಂಬೇಡಿ. ಯಾಕಂದರೆ ನಿಮ್ಮದು 1 ರೂಪಾಯಿನೂ ಕಷ್ಟಪಟ್ಟಿರೋದು, ನಂದು 1 ರೂಪಾಯಿನೂ ಕಷ್ಟಪಟ್ಟಿರೋದು. ಸುಮ್ಮನೆ ನನಗೆ ಯಾಕೆ ಕೊಡ್ತೀರಾ ಅಲ್ವಾ? ಅದು ನಾನು ನಿಮ್ಗೇನಾದ್ರು ಎಕ್ಸ್ಟ್ರಾ ಫೇವರ್ ಮಾಡ್ತಾ ಇದ್ದೀರಾ? ಅದೂ ಇಲ್ಲ. ಸೊ ನಾನು ನಿಮಗೆ ಮೆಸೇಜು ಹಾಕ್ತೆ, ನಾನು ನಿಮ್ಗೆ ಸೋಪ್ ಕಳಿಸ್ಕೊಡ್ತೀನಿ, ನನಗೆ ಕಮೆಂಟ್ ಹಾಕಿ ವಾಟ್ಸಪ್ಪಲ್ಲಿ ಅಂತ. ಇವತ್ತು ನಾನು ನಂಬರ್ ಹಾಕ್ತೀನಿ. ದಯವಿಟ್ಟು ಸರೋಜಮ್ಮ ಅನ್ನೋರು ದಯವಿಟ್ಟು ನನಗೆ ಕಮೆಂಟ್ ಹಾಕಿ ವಾಟ್ಸಪ್ಪಲ್ಲಿ. ಆ ಥರ ಎಲ್ಲ ದುಡ್ಡು ಕೊಡಬೇಡಿ. ಮತ್ತೆ ಹೇಳ್ತಿದ್ದೀನಿ, ದುರಾಂಕರದ ಮಾತಲ್ಲ, ಪ್ರತಿಷ್ಠೆ ಅಂತೂ ಖಂಡಿತವಾಗ್ಲೂ ನನಗಿಲ್ಲ. ಯಾಕೆ ಸುಮ್ಮನೆ ನಾನು ಕೊಡ್ತೀನಿ? ನಾನೇನಾರು ನಿಮ್ಗೆ ರಿಟರ್ನ್ ಏನಾರು ಮಾಡ್ತಿದ್ದೀನ? ಏನೂ ಇಲ್ಲ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ ಅಲ್ವಾ? ನಿಮ್ಮದು 1 ರೂಪಾಯಿ ಕಷ್ಟಪಟ್ಟಿರೋದು, ನಂದು ಕಷ್ಟಪಟ್ಟಿರೋ ದುಡ್ಡು. ಸೊ ಏನು ಬೇಡ, ನೀವು ನನ್ನ ಕಮೆಂಟ್ ಹಾಕಿ, ಓಕೆನಾ? ನನಗೆ ಖುಷಿ ಆಯಿತು. ನೀವು ನನಗೆ ಸೋಪ್ ಬೇಕು ಅಂತ ಹೇಳಿ, ಅದೇ ನನಗೆ ದುಡ್ಡು ಖುಷಿ ಅಲ್ವಾ? ಸೊ ನನಗೆ ದುಡ್ಡೆಲ್ಲ ಯಾಕೆ? ನಾನು ಮೊದಲಿಂದನೂ ಹೇಳ್ಕೊಂಬಂದಿದ್ದೀನಿ, ದಯವಿಟ್ಟು ದುಡ್ಡು ಹಾಕಬೇಡಿ ನನಗೆ. ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ ಇನ್ ದ ಸೆನ್ಸ್ ನಾಟ್ ಇದು ಕೊಬ್ಬು ದುರಹಂಕಾರ ಅಲ್ಲ. ಬೇಡ ಪಾಪ, ಎಲ್ಲರೂ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ ಅಲ್ವಾ? ಒಂದು ಜೀವನ ಕಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅನುಭವಿಸ್ತಿರೋರು ಗೊತ್ತು. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಲ್ವಾ? ಮ್ಯಾಮ್, ನೀವು ಸರೋಜಾ ಅಮ್ಮ ಅಂತ ಇದೆ ನಿಮ್ಮದು. ಇದು ನನ್ನ ID ಚೆಕ್ ಮಾಡಿದಾಗ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ, ನನ್ನ ನಂಬರ್ ಇದೆ, ಓಕೆನಾ? ಡೆಫಿನೆಟಾಗಿ ಸೋಪ್ ಈಗ ಹೇಳಿದ್ದೀನಿ ಏನು ಅಂತ, ಓಕೆನಾ? ನೆಕ್ಸ್ಟು, ಥ್ಯಾಂಕ್ ಯು ಸೋ ಮಚ್ ಸೋಪ್ ಬಗ್ಗೆ ನನಗೆ ಇಷ್ಟೊಂದು ಫೀಡ್ಬ್ಯಾಕ್ ಕೊಡ್ತಿದ್ದೀರಾ. ಇದೇ ಖುಷಿಲಿ ನಾನು ಇನ್ನಿಬ್ಬರು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಒಂದು ಮಮತಾ ಮ್ಯಾಮ್ದು ಹಾಕ್ತೀನಿ, ಮತ್ತು ನಮ್ಮ ಶ್ರುತಿ ಮ್ಯಾಮ್ ಬೆಳಗಾವಿಯವರು. ಮ್ಯಾಮ್ ಒಂದೇ ಸಲ ಯೂಸ್ ಮಾಡಿದ ತಕ್ಷಣ ನನ್ನ ಸ್ಕಿನ್ನು ಸಾಫ್ಟ್ ಆಗೋಯ್ತು, ಶೈನಿಂಗ್ ಆಗೋಯ್ತು. ಯಾವ ಕ್ರೀಮ್ ಇಲ್ಲ, ಎಂಥದೂ ಇಲ್ಲ, ನಮ್ಮ ಸೋಪಿನ ಜಾದು. ಓಕೆ, ಆಮೇಲೆ ಇನ್ನೊಬ್ರಿಗೆ ನಾನು ಕಮೆಂಟ್ ಮಾಡೋಕ್ಕೆ ಸುಮಾರು ಯೋಚನೆ ಮಾಡ್ತಿದ್ದೀನಿ. ಯಾಕೆ ಅಂದರೆ 108 ಪ್ರಶ್ನೆ ಕೇಳ್ತೀರಾ, ಎಷ್ಟು ದಿನ ಬರುತ್ತೆ ಸೋಪು ಅಂತ. ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ತೀನಿ. ಸೋಪ್ ಎಷ್ಟು ದಿನ ಬರುತ್ತೆ ಅಂತ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ನೀವು ಹೆಂಗೆ ಯೂಸ್ ಮಾಡ್ತೀರೋ ಹಾಗೆ ಅಲ್ವಾ? ಸೊ ಕ್ವಶನ್ಸ್ ಕೇಳುವಾಗ ಸ್ವಲ್ಪ ಯೋಚನೆ ಮಾಡಿ ಕೇಳಿ. ಎಷ್ಟು ದಿನ ಬರುತ್ತೆ ಸೋಪು, ಎಷ್ಟಿದೆ, ಅದು ಇದು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನಂಬಿಕೆ ಇದೆಯಾ, ಬೈ ಮಾಡಿ. ಇಲ್ಲ ಅಂದರೆ ತೊಂದರೆನೇ ಇಲ್ಲ. ಯಾಕೆಂದರೆ ಸೋಪು ಸ್ಟಾಕೇ ಇಲ್ಲ, ಆಯಿತಾ? ಅಷ್ಟೊಂದು ದೇವ್ರ ದಯದಿಂದ ಅಷ್ಟೊಂದು ಡಿಮ್ಯಾಂಡ್ ಇದೆ. ನನಗೊಂದು ಸೋಪ್ ಇಟ್ಕೊಳ್ಳೋಕ್ಕೂ ನನಗೆ ಆಗ್ತಿಲ್ಲ, ಆ ಲೆವೆಲಲ್ಲಿ ಬಂದಿದ್ದೀನಿ ನಾನು ಇವಾಗ. ಓಕೆ, ನೆಕ್ಸ್ಟ್ ಸೋಪ್ದು ಅಪ್ಡೇಟ್ ಆಗುತ್ತೆ, ಡೆಫಿನೆಟಾಗಿ ಹೇಳ್ತೀನಿ. ನಮ್ಮ ಸೋಪ್ದು ಕತೆ ಇದು. ಓಕೆ, ಬೆಳಗಾವಿಯಿಂದ ಶ್ರುತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ರಾಯಚೂರವ್ರಿಗೆ ಇನ್ನೂ ತಲುಪಿಲ್ಲ ಅಂತ ಹೇಳ್ತಿದ್ರು, ಹಾಸನವ್ರಿಗೆ ತಲುಪಿಲ್ಲ ಅಂತ ಹೇಳ್ತಿರು. ನಾನು ಎಲ್ಲರಿಗೂ ಕೊರಿಯರ್ದು ಕಳಿಸಿದ್ದೀನಿ ಅಲ್ವಾ? ನೋಡಿ, ನಾನು ಅವತ್ತೇ, ನೀವು ಯಾವತ್ತು ಇದು ಮಾಡಿದ್ರು ಕೊರಿಯರ್ ಆಗೋಗಿದೆ. ಇಲ್ಲಿ ಮೋಸ ಇದು ಏನೂ ಇಲ್ಲ. ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್. ಹೇಮಾ ನಾಗರಾಜ್ ಮಾತಾಡೋದು, ಮತ್ತು ಅವಳು ಏನು ನಡ್ಕೊಳ್ತಾಳೋ ವಿತ್ ಪ್ರೂಫ್, ಇಷ್ಟು ಅದಕ್ಕೆ ಪ್ರೂಫ್ ಕೊಟ್ಟಿರ್ತೀನಿ, ಓಕೆನಾ? ಇವತ್ತಿನ ವೀಡಿಯೋಲಿ ಯಾವ ರೀತಿ ಮಾಡಿದೆ ಈ ಅದ್ಭುತವಾದ ಕ್ರೀಮ್ನ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಇದನ್ನು ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋದಾಗ ನಿಮಗೆ 50,000 ಖರ್ಚು ಮಾಡಿ ನೀವು ಇದನ್ನು ಮಾಡಿಸ್ಕೊಂಡು, ಡರ್ಮಟಾಲಜಿಸ್ಟ್ ಹತ್ರ ಹೋದಾಗ ಸುಮಾರಷ್ಟು 50,000ದಿಂದ 1,00,000ದವರೆಗೂ ಖರ್ಚು ಮಾಡಿಸ್ಕೊಂಡು ಫಿಲ್ಮ್ ಆ್ಯಕ್ಟರ್ಸ್ ಮಾಡೋಂಥ ಅದ್ಭುತವಾದ ಕ್ರೀಮ್ ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ನೋಡಿದ್ರೆ ಏನು ಮಾಡಬೇಕು? ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೇಮಾ ಇಷ್ಟ ಆದಲ್ಲಿ, ಅವಳ ಚಾನಲ್ ಇಷ್ಟ ಆದಲ್ಲಿ, ಅವಳ ಸೋಪ್ ಇಷ್ಟ ಆದಲ್ಲಿ ಹೈಪ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ನೀವು ಹೈಪ್ ಮಾಡೋದನ್ನ ಹೇಮನ್ಗೆ ಯಾವ ದುಡ್ಡು ಏನೂ ಕೊಡಲ್ಲ ಯೂಟ್ಯೂಬ್. ಏನೋ ಒಂದು ಪರವಾಗಿಲ್ಲ, ಒಂದು ಚಾನಲ್ ಅಂತ ರೆಕಗ್ನೇಷನ್ ಸಿಗುತ್ತೆ. ಎಟ್ಟಾಗೆ ನನ್ನ ಸೋಪ್ ತೊಗೊಂಡು ಯೂಸ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಹೇಮ ಇನ್ನೂ ಸಿಕ್ಕಿಲ್ವಾ, ಯಾವಾಗ ಸಿಗುತ್ತೆ ಅಂತ ಕೋಪ ಮಾಡ್ಕೊಂಡಿದೆ. ದಯವಿಟ್ಟು ಕೋಪ ಮಾಡ್ಕೊಬೇಡಿ, ಏನೂ ಯೂಸ್ ಇಲ್ಲ, ಸ್ಟಾಕ್ ಇಲ್ಲ, ಸ್ಟಾಕ್ ಔಟ್ ಆಗಿದೆ.
ಅಷ್ಟೇ. ಡೆಫಿನೆಟಾಗಿ ಈ ವಾರದಲ್ಲಿ ಮತ್ತೆ ಸ್ಟಾಕ್ ಆಗುತ್ತೆ, ಯಾಕಂದರೆ ನಾನು ಒಬ್ಬಳೇ ಇರೋದು ಮಾಡೋದಕ್ಕೆ. ನಾನು ಒಬ್ಬಳಿಗೆ ಗೊತ್ತು ಅದು ಫಾರ್ಮುಲಾ ಏನು ಅಂತ. ಓಕೆನಾ. ಡೆಫಿನೆಟಾಗಿ ರಾ ಮೆಟೀರಿಯಲ್ಸ್ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ನಿಮಗೆ ಡಿಸ್ಪ್ಯಾಚ್ ಮಾಡೋದು ನನ್ನ ಕರ್ತವ್ಯ. ಅದಕ್ಕೆ ಪ್ರೀ ಆರ್ಡರ್ಸ್ ಯಾರ್ಯಾರು ಬೇಕೋ ಮಾಡ್ಕೊಂಬಿಡಿ. ದಯವಿಟ್ಟು ಪ್ರೀ ಆರ್ಡರ್ಸ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಒಂದು ಸಲ ಸೋಪ್ ಇದೆ ಅಂತ ಹಾಕಿಬಿಟ್ರೆ ಸಾಕು, ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ. ನಾನು ಅದನ್ನು ಹೇಳಬಾರ್ದು, ತೊಗೊಂಡಿರೋರೇ ತೊಗೊಳ್ತಿದ್ದಾರೆ. ನನಗೆ ಅವ್ರು ಕೇಳೋಕ್ಕಾಗತ್ತಾ ನೀವು ಯಾಕೆ ತೊಗೊಳ್ತಿದ್ದೀರ ಅಂತ, ಅದು ಅವ್ರ ಇಷ್ಟ ಅಲ್ವಾ. ಸೊ ಅದಕ್ಕೆ ಹೊಸೊಬ್ಬರು ದಯವಿಟ್ಟು ಪ್ರೀ ಆರ್ಡರ್ಸ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್, ಲವ್ ನೀವು ಕೊಟ್ಟಿರೋದು. ಅದರಲ್ಲಿ ಕೆಲವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋಲಿ. ನನ್ನ ಫಸ್ಟ್ ಮಂಜುಳಾ ರಾಜಶೇಖರ್ ಮ್ಯಾಮ್ RR ನಗರದವರು, ನೆಕ್ಸ್ಟ್ ನಮ್ಮ ಗಾಯತ್ರಿ ನಗರ್ ಮ್ಯಾಮ್ ಒಬ್ಬರು, ಮತ್ತು ನಮ್ಮ ಶಾಂತಿ ವಿಲಿಯಮ್ಸ್ ಮ್ಯಾಮು ಉಡುಪಿಯವರು, ಮತ್ತು ನಾನು ರಾಯಚೂರಿಂದ ಒಬ್ಬರು ಮ್ಯಾಮು, ಅವ್ರಿಗೆ ಈಗ ಪಾರ್ಸಲ್ ಹೋಗ್ತಿದೆ. ಶ್ರುತಿ ಮ್ಯಾಮು ಬೆಳಗಾವಿಯಿಂದ, ಮತ್ತು ಮಹಾರಾಷ್ಟ್ರದಿಂದ ರಾಜೇಶ್ ಮ್ಯಾಮೇ ಸಿಗುತ್ತಿಲ್ಲ, ರಾಜೇಶ್ ಸೌದಿ ಅಂತಿತ್ತು ಆ ಮ್ಯಾಮು. ನೇತ್ರಾ ಮ್ಯಾಮು ಮತ್ತು ಅವರು ಅಷ್ಟೇ ಪುಣೆಯಿಂದ. ಅವರು ಹೇಳಿದ್ರು ಹೇಮಾ ಸೂಪರ್ ಆಗಿದೆ ಸೋಪು ಅಂತ. ಯೂಟ್ಯೂಬಲ್ಲೂ ಕಮೆಂಟ್ಸ್ ಇದೆ ಅವ್ರದ್ದು. ಮತ್ತು ಇನ್ನಿಬ್ರದ್ದು ವಾಟ್ಸಪ್ಪಲ್ಲಿದೆ, ಅದನ್ನು ಶೇರ್ ಮಾಡ್ತೀನಿ ನಿಮಗೆ, ನೋಡಿದ್ದೀರಾ ನಿಮ್ಮ. ಮತ್ತು ಇನ್ಯಾರನ್ನ ಬಿಟ್ಟೆ, ನಮ್ಮ ಶ್ರುತಿ ಚಾಮರಾಜನಗರದಿಂದ, ಮತ್ತು ಹೆಸರು ಮರ್ತೋಗಿದ್ದೀನಿ ಫ್ರೆಂಡ್ಸ್, ಒಂದು ಸಲ ಲಿಸ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಜ್ಞಾಪಕನೇ ಇರಲ್ಲ ನನಗೆ ಅಷ್ಟು ಜನದ್ದು. ಓಕೆ, ಸುಮಾರು ಜನ ತೊಗೊಂಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತು ನಮ್ಮ ಬ್ಯಾಂಗ್ಳೂರಿಂದನೇ ಸುಮಾರು ಜನ ತೊಗೊಂಡಿದ್ದಾರೆ. ನಮ್ಮ ಸರ್ಜಾ ಮ್ಯಾಮ್ ತೊಗೊಂಡಿದ್ದಾರೆ ಬಾನಸವಾಡಿಯಿಂದ, ಮತ್ತು ಸುಮಾರು ಜನ ತೊಗೊಂಡಿದ್ದಾರೆ. ಓಕೆನಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ಗೆ. ಆರ್ಡರ್ ಮಾಡಿರೋರೇ ಆರ್ಡರ್ ಮಾಡ್ತಾ ಇರಬೇಡಿ, ಹೊಸಬ್ರಿಗೂ ಸ್ವಲ್ಪ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಯಾವ ರೀತಿ ಮಾಡಿದೆ ಈ ಕ್ರೀಮ್ನ ಅಂತ ಒಂದು ಸಲ ನೋಡ್ಕೊಂಬಂದು ಫ್ರೆಂಡ್ಸ್. ಇಲ್ಲಿ ಸುಮಾರು ನಾನು 2 ಚಮಚದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಿರೋದು ಅನ್ಪಾಲಿಶ್ ಸೋನಾ ಮಸೂರಿ ಅಕ್ಕಿ, ಅಂದರೆ ಇಡ್ಲಿ ಮಾಡೋ ಅಕ್ಕಿ, ದೋಸೆ ಮಾಡೋ ಅಕ್ಕಿ, ಬಾಸ್ಮತಿ ರೈಸು, ಜೀರಾ ರೈಸ್ ಆಗಲ್ಲ, ಕೆಂಪಕ್ಕಿ ಆಗಲ್ಲ, ಕಪ್ಪಕ್ಕಿ ಆಗಲ್ಲ, ಬೇರೆ ಯಾವುದಾದ್ರೂ ರೈಸ್ ತೊಗೊಳ್ಳಿ. ಇದನ್ನು ಒಂದು ಅರ್ಧ ಗಂಟೆ ಮಿನಿಮಮ್ ಅದನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆ ಹಾಕ್ಕೊಳ್ಬೋದು. ಇದು ಜಾಸ್ತಿ, ಅರ್ಧ kg 1 kg ಮಾಡಿಟ್ಕೊಳ್ಳಿ. ಯಾಕೆ ಅಂತ ನಾನು ಮುಂದಿನ ವೀಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸಣ್ಣ ಆಲೂಗೆಡ್ಡೆ, ಒಂದು ಸಣ್ಣ ಟೊಮೆಟೊ. ನಾಟಿ ಟೊಮೆಟೊ ತೊಗೊಂಡ್ರೆ ಬೆಟರು, ಹುಳಿ ಟೊಮೆಟೊ ತೊಗೊಬೇಡಿ ಆಯಿತಾ. ಸೊ ನಾಟಿ ಟೊಮೆಟೊ ಬೇಡ, ಫಾರಮ್ ಟೊಮೆಟೊ ತೊಗೊಳ್ಳಿ. ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ಸೋರ್ಲು ಹಾಕ್ಕೊಳ್ತಿದ್ದೀನಿ. ನೀರನ್ನ ಸೋರ್ಲು ಹಾಕ್ಕೊಂಡು ಇಮಿಡಿಯೇಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ಅರ್ಧ kg 1 kg ನೀವು ಮಾಡಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಂಗಡಿಯಿಂದ ಥರ ಅಕ್ಕಿಟ್ಟಿಗೆ ಏನು ಹೇಮ ಅದನ್ನೇ ಯೂಸ್ ಮಾಡ್ಬೋದಲ್ಲ. ಅದಕ್ಕೆ ಮುಂದಿನ ವೀಡಿಯೋಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಓಕೆನಾ, ಯಾಕೆ ಅದನ್ನು ಯೂಸ್ ಮಾಡಬಾರ್ದು, ಯಾಕೆ ಇದನ್ನು ಯೂಸ್ ಮಾಡಬೇಕು, ಯಾಕೆಂದರೆ ಇದನ್ನು ಇಮ್ಮಿಡಿಯೇಟ್ ರಿಸಲ್ಟ್ ಬರುತ್ತೆ ನಿಮಗೆ. ಇದನ್ನು ಡೈರೆಕ್ಟ್ ಬಿಸಿಲಲ್ಲಿ ಒಣಗಾಕ್ಕೊಳ್ಬೋದು. ಒಂದು ಅರ್ಧ ಗಂಟೆ ಒಣಗಾಕ್ಕೊಳ್ತಿದ್ದೀನಿ ನಾನು, ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಇದೆ, ಗರಿಗರಿಯಾಗಿ ಒಣಗಬೇಕು. ಓಕೆನಾ. ಸೊ ಈ ಪಾಯಿಂಟಲ್ಲಿ ನೀವು ಕೆಂಪಕ್ಕಿ ತೊಗೊಳ್ಬೋದಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಆನ್ಸರ್ ಇವತ್ತಿನ ವೀಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಒಂದು ಅರ್ಧ ಗಂಟೆ ಮಿನಿಮಮ್, ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಇದೆ. ಒಂದು ಅರ್ಧ ಗಂಟೆ ಇದನ್ನು ನೆನೆ ಹಾಕ್ಕೊಂಡು, ಅಂದರೆ ಬಿಸಿಲಲ್ಲಿ ಒಣಗಿ ಹಾಕ್ಕೊಳ್ತೀನಿ. ಒಂದು ಮಲ್ಬಟ್ಟೆ, ಒಂದು ಕರ್ಚೀಫು, ಪೇಪರಲ್ಲಿ ಮಾತ್ರ ಹಾಕ್ಕೊಳ್ಬೇಡಿ, ಕಾರ್ಬನ್ ಪ್ರಿಂಟ್ ಬರುತ್ತೆ. ಒಂದು ಬಟ್ಟೆ ಬೆಟರು, ಪೇಪರಲ್ಲಿ ಮಾತ್ರ ಯೂಸ್ ಮಾಡಬೇಡಿ. ಓಕೆನಾ, ಇದನ್ನು ಒಣಗಿಸೋಕ್ಕೆ. ನೆಕ್ಸ್ಟು ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಒಣಗಿದೆ. ಇದನ್ನು ನಾನು ಡೈರೆಕ್ಟಾಗಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ತೀನಿ. ಓಕೆನಾ, ಅಂಗಡೀಲಿ ಯೂಸ್ ಮಾಡೋ ಪೌಡರ್ ಯೂಸ್ ಮಾಡಬೇಡಿ, ಅಂಗಡಿ ಹಿಟ್ಟು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಇದನ್ನು ನೈಸಾಗಿ ಶ್ರೀಗಂಧದ ಥರ ಪೌಡ್ರ್ ಮಾಡ್ಕೊಳ್ಬೇಕು. ಸ್ಟೆಪ್ ನಂಬರ್ 1. ಬನ್ನಿ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ಆಯಿತಾ. ಪೌಡ್ರ್ ಆಗಿದೆ, ಇದನ್ನು ಬೌಲ್ಗೆ ಹಾಕ್ಕೊಳ್ತೀನಿ. ಇದ್ರ ಜೊತೆ ಆಲೂಗೆಡ್ಡೆಲಿ ಸಿಪ್ಪೆ ತೆಗೆದಿರೋ ತೊಗೊಳ್ಬೇಕು. ಆಲೂಗೆಡ್ಡೆನೂ ಅಷ್ಟೇ, ಹಸಿರು ಕಲರ್ ಬಂದಿರುತ್ತೆ ಆಲೂಗೆಡ್ಡೆ, ಗ್ರೀನ್ ಕಲರ್ ಯೂಸ್ ಮಾಡಬೇಡಿ. ಮೊಳಕೆ ಬಂದಿರುತ್ತೆ, ದಯವಿಟ್ಟು ಯೂಸ್ ಮಾಡಬೇಡಿ. ಓಕೆನಾ, ಕ್ಲೀನಾಗಿರೋ ಆಲೂಗೆಡ್ಡೆ, ಚೆನ್ನಾಗಿರೋ ಆಲೂಗೆಡ್ಡೆ, ಹಸಿರು ಕಲರ್ ಬಿಟ್ಟು ಬೇರೆ ಆಲೂಗೆಡ್ಡೆ. ಇದನ್ನು ಶೋಧಿಸ್ಕೊಳ್ತಿದ್ದೀನಿ, ಯಾಕೆಂದರೆ ನನಗೆ ಆಲೂ ಸ್ಟಾರ್ಚ್ ಬೇಕು. ಆಲೂ ಸ್ಟಾರ್ಚ್ ಅದೊಂದು 5 ನಿಮಿಷ ಅದನ್ನು ಹಾಗೆ ಇಡೋಣ, ಟಚ್ ಮಾಡೋದು ಬೇಡ, ಆಲೂ ಸ್ಟಾರ್ಚ್ ಬರುತ್ತೆ ನಮಗೆ. ಇಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಫಾರಮ್ ಟೊಮೆಟೊ ಆಗಿರಬೇಕು, ನಾಟಿ ಟೊಮೆಟೊ, ಹುಳಿ ಟೊಮೆಟೊ ತೊಗೊಳ್ಬೇಡಿ. ಅದಕ್ಕೂ ರೀಸನ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತಿನ ವೀಡಿಯೋಲಿ. ಓಕೆನಾ, ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ, ಇನ್ಸ್ಟೆಂಟ್ ವೈಟ್ನಿಂಗು, ಇನ್ಸ್ಟೆಂಟ್ ಸ್ಕಿನ್ನಲ್ಲಿರೋ ಪಿಗ್ಮೆಂಟೇಷನಿಂದ ಹಿಡಿದು ಪಿಂಪಲ್ಸ್ವರೆಗೂ ರಾಮಬಾಣ ಇದು ಆಯಿತಾ. ಇವಾಗ ಫಸ್ಟ್ ನಿಮ್ಮ ಕಾನ್ಸಂಟ್ರೇಷನ್ನು ಇದಿರಬೇಕು. ಸೊ ಆಲೂ ಸ್ಟಾರ್ಚ್ ಹಾಕಬೇಕು, ಫಸ್ಟ್ ವಿಷಯ ಅದು. ಅದಾದಮೇಲೆ ನಾನು ಟೊಮೆಟೊ ರಸ ಹಾಕ್ತಾಯಿದ್ದೀನಿ. ಎಲ್ಲೂ ಆಲೂಗೆಡ್ಡೆ ರಸ ಹಾಕಿಲ್ಲ, ಬರೀ ಆಲೂ ಸ್ಟಾರ್ಚ್ ಹಾಕಿದ್ದೀನಿ. ಸುಮಾರಷ್ಟು ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಆಲೂ ಸ್ಟಾರ್ಚ್ ಯಾವ ರೀತಿ ಮಾಡೋದು ಅಂತ ಸುಮಾರಷ್ಟು ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋಗೆ ಹೋಗೋಣ. ಒಂದೇ ಒಂದು ಕಂಡೀಷನ್ ಏನು, ಇದಕ್ಕೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಏನು ಅಂತ ಹೇಳ್ತೀನಿ. ಸತತವಾಗಿ ಇದನ್ನು 7 ದಿನ ಉಪಯೋಗಿಸ್ಬೇಕು. ಇದ್ರ ಜೊತೆಗೆ ನಮ್ಮ ಸೋಪ್ ಉಪಯೋಗಿಸ್ತಿದ್ರೆ ನಿಮ್ಗೆ ಶೈನಿಂಗ್ ಏನೂ ಕೊರತೆ ಬರಲ್ಲ. ನಿಮ್ಮ ಮುಖ ಎಷ್ಟೇ ಡಲ್ಲಾಗಿರಲಿ ಪಳ 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 ಅಂತ ಹೊಡೆಯುತ್ತೆ. ಇದು ನಾನೊಬ್ಬಳೇ ಬೂಸ್ಟ್ ಮಾಡ್ಕೊಳಕ್ಕೆ ಹೇಳ್ತಿಲ್ಲ, ಸುಮಾರು ಜನ ಸೋಪ್ ತೊಗೊಂಡಿರೋರು ಹೇಳ್ತಿದ್ದಾರೆ.
ಓಕೆನಾ, ಇದು ಒಂದು ಕಡೆ ಆಯಿತು. ಈ ಕ್ರೀಮ್ ನೀವು 7 ದಿನ ಉಪಯೋಗಿಸ್ಬೇಕಾದಾಗ ಕೆಲವೊಂದು ಚಿಕ್ಕ ಚಿಕ್ಕ ಟರ್ಮ್ಸ್ ಇದೆ, ಹೇಳ್ಬಿಡ್ಲಾ. ನಂಬರ್ 1, ಕಾಫಿ ಟೀ ಸೇವನೆ ಮಾಡಬಾರ್ದು. ನಂಬರ್ 2, ಮಸಾಲ ಪದಾರ್ಥಗಳು ಎಣ್ಣೆಲಿ ಕರೆದಿದ್ದು ಡೀಪ್ ಫ್ರೈ ತಿನ್ನಬಾರ್ದು. ಯಾಕೆ ಹೇಮಾ? ಎಸ್, ರೀಸನ್ ಇದೆ, ಕೊಡ್ತೀನಿ. 7 ದಿನದಲ್ಲಿ ಇದು ಮ್ಯಾಜಿಕ್ ಆಗುತ್ತೆ. ಹೆಂಗೆ ಅಂದರೆ ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಆ ಮೆಥಡಲ್ಲಿ. ಈಗ ಹೇಮಾ ನಮಗೆ ಟೈಮ್ ಇಲ್ಲ, ಕೀಟೆ ಹಾಕೊಂಡ್ಬಿಡ್ತೀವಿ, ಅಂಗಡಿಯಿಂದ ತಂದಿರೋ. ಡೆಫಿನೆಟಾಗಿ ತಪ್ಪು ಮಾಡಬೇಡಿ ಫ್ರೆಂಡ್ಸ್. ಅಂಗಡಿಯಲ್ಲಿರೋ ಅಕ್ಕಿ ಹಿಟ್ಟು ನೀವು ಮನೇಲಿ ಅದನ್ನು ತೊಳೆದು ಒಣಗಿಸಿ ವರ್ಷಾನುಗಟ್ಟಲೆ ಇಡಿ, ಗೂಡು ಕಟ್ಟಲ್ಲ, ಹುಳ ಬೀಳಲ್ಲ. ನೀವು ಈ ಪ್ರೊಸೀಜರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಗೂಡು ಬಂದಿರುತ್ತೆ, ಗಂಟು ಬಂದಿರುತ್ತೆ ಅದರಲ್ಲಿ. ಸೊ ಇದಾದರೆ ನಿಮ್ಮ ಕಣ್ಣೆದುರಿಗೆ ನೀವೇ ಮಾಡಿರೋದು. ಇಟ್ಸ್ ವೆರಿ ಪ್ಯೂರ್ ಅಕ್ಕಿ ಹಿಟ್ಟು. ನಂಬರ್ 1, ಆಲಿಗೆಟೆ ಸ್ಟಾರ್ಚ್, ಎಟ್ಟಗಿನ್ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ರಾಮಬಾಣ. ಮತ್ತು ನಾನು ಈ ರೆಮಿಡಿನ ಸ್ಕಿನ್ ವೈಟ್ನಿಂಗ್ ರೆಮಿಡಿ ಅಂತ ಹೇಳ್ತೀನಿ, ಆಯಿತಾ. ಓವರ್ ಆಲ್ ಇದನ್ನು ಸುಮಾರು ಇದರಲ್ಲಿ ಕ್ರೀಮ್ಸ್ ಮಾಡಿ ಮಾರ್ತಾರೆ. ನಾನು ಹೇಳಿದೆ 10 ಗ್ರಾಮೇ ಸುಮಾರು ನಿಮ್ಗೆ 1,000 ರೂಪಾಯಿಂದ 2,000 ಖರ್ಚಾಗುತ್ತೆ ಮಾರ್ಕೆಟಲ್ಲಿ. ಓಕೆನಾ, ಇದನ್ನು ಅಪ್ಲೈ ಮಾಡಿ ಸತತವಾಗಿ 7 ದಿನ ಅಕ್ಕಿ ಹಿಟ್ಟು ಮಾಡಿ ಇಟ್ಕೊಂಬಿಡಿ 7 ದಿನಕ್ಕೆ, ಅಥವಾ ಒಂದು ಅರ್ಧ kg 1 kg, ಆಯಿತಾ. ಟೈಮ್ ಇದ್ದಾಗ ಇದನ್ನು ಫಾಲೋ ಮಾಡಿ. ಎಣ್ಣೆಲಿ ಕರೆದಿರೋ ಪದಾರ್ಥಗಳು, ಡೀಪ್ ಫ್ರೈಡ್, ಮಸಾಲೆ, ದೆನ್ ಕಾಫಿ ಟೀ, ಇಷ್ಟು ಬಿಡಿ. 7 ದಿನದಲ್ಲಿ ನಿಮ್ಮ ಮುಖ ನೋಡಿ. ಜೊತೆಗೆ ನಮ್ಮ ಸೋಪು, ಸುಮಾರು ಜನ ಮುಲತಿ ಪೌಡರ್ ಸೂಟ್ ಆದವ್ರು ಮಾತ್ರ ಮುಲತಿ ಸೋಪ್ ತೊಗೊಳ್ಳಿ. ಸುಮ್ಮನೆ ಮುಲತಿ ಸೋಪ್ ತೊಗೊಳಕ್ಕೆ ಹೋಗ್ಬಿಡಿ. ನಾನೇ ಹೇಳ್ತೀನಿ, ನಾನು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲ್ಲಿ ಮಾಡ್ತಾ ಇಲ್ಲ, ಆಯಿತಾ. ನನಗೆ ನಾನು ಪ್ರತಿಯೊಬ್ಬರಿಗೂ ಫೀಡ್ಬ್ಯಾಕ್ ತೊಗೊಳ್ತೀನಿ. ಸೋಪ್ ಕೊಟ್ಟವಲ್ಲ ಬಿಡು ನನಗೇನು, ಆ ಥರ ಕ್ಯಾರೆಕ್ಟ್ರು ಹೇಮನಾಗರಾಜ್ ಅಲ್ವೇ ಅಲ್ಲ. ನನ್ನ ಪ್ರತಿಯೊಂದು ಪ್ರಾಡಕ್ಟು ಫೀಡ್ಬ್ಯಾಕ್ ಬೇಕು ನನಗೆ. ಹೆಂಗಿದೆ, ಏನು ರಿಸಲ್ಟು, ಸೈಡ್ ಎಫೆಕ್ಟ್ ಆಯಿತಾ, ವಾಟ್ ಆರ್ ದ ಚೇಂಜಸ್, ಎಷ್ಟು ದಿನದಿಂದ ಯೂಸ್ ಮಾಡ್ತಿದ್ದೀರಾ. ನೀವು ಕೊಡ್ತೀರಾ ಮಿನಿಮಮ್ ಅಮೌಂಟ್ ಇರ್ಬೋದು, ಬಟ್ ಮೈ ಟ್ರಾನ್ಸಾಕ್ಷನ್ ಆಫ್ಟರ್, ಇವಾಗ ಎಷ್ಟೋ ಸಲ ಪ್ರಾಡಕ್ಟ್ ಕೊಟ್ಟಮೇಲೆ ಕೆಲವರು ದೇ ವಿಲ್ ಬಿ ಲೀಸ್ಟ್ ಬಾದರ್ಡ್. ಬಟ್ ನಾನು ಆ ಥರ ಅಲ್ಲ, ನಾನು ಟ್ರ್ಯಾಕ್ ಮಾಡ್ತೀನಿ ಪ್ರತಿಯೊಂದು. ನನ್ನ ಪ್ರಾಡಕ್ಟ್ ಹೋಗಿದೆಯಾ, ನನ್ನ ಪ್ರಾಡಕ್ಟ್ ತಲುಪಿದೆಯಾ, ನೀವು ಯೂಸ್ ಮಾಡ್ತಿದ್ದೀರಾ, ಸೈಡ್ ಎಫೆಕ್ಟ್ ಆಯಿತಾ. ಸೈಡ್ ಎಫೆಕ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂದರೆ ನಾನು ಮುಂಚೆನೇ ಹೇಳ್ಬಿಟ್ಟಿರ್ತೀನಿ, ಮುಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ತಗೊಳ್ಳಿ ಅಂತ. ನೋಡಿ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲ್ಲಿ ಮಾಡಿದರೆ ನನಗೇನಾಗಬೇಕಾಯ್ತು, ನೀವು ಯಾವ ಸೋಪ್ ತೊಗೊಂಡು ಹಾಕ್ಕೊಂಡ್ರೆ ನನಗೆ ಎಷ್ಟು. ನಾನು ಆ ಥರ ಅಲ್ಲ, ನಾನು ಬಿಸ್ನೆಸ್ ಮಾಡೋಕ್ಕೆ ಕೂತಿಲ್ಲ ಇಲ್ಲಿ, ಆಯಿತಾ. ನಾನು ಬಿಸ್ನೆಸ್ ಮಾಡೋಂಗಿದ್ರೆ ನಾನು ಸೋಪೇ ಕೊಡ್ತಾ ಇರಲಿಲ್ವಲ್ಲ, ಯಾಕೆ ಕೊಡಬೇಕು ಇಷ್ಟು ಅದ್ಭುತವಾದ ಸೋಪ್ನ. ಆ ಥಾಟ್ ನನಗಿಲ್ಲವೂ ಇಲ್ಲ, ಬರೋದೂ ಇಲ್ಲ. ಯಾಕೆ ಅಂದರೆ ನಾನಿಲ್ಲಿ ಒಂದು ಕಂಟೆಂಟ್ ಮಾಡೋಕ್ಕೆ ನಿಂತಿದ್ದೀನಿ. ಪಿಗ್ಮೆಂಟೇಷನನ್ನು ಬುಡದಿಂದ ತೆಗಿಬೇಕು ಅನ್ನೋದು ನನ್ನ ಹಠ ಛಲ, ಆಯಿತಾ. ಇನ್ನು ಸೈಂಟಿಫಿಕ್ ವೇ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನು ಕೆಲವರು ನೀವು ಸ್ವಲ್ಪ ಲಾಂಗ್ ವೀಡಿಯೋ ಮಾತಾಡ್ತೀರಾ, ಯು ಟಾಕ್ ಟೂ ಮಚ್ ಅನ್ನೋರು, ದಯವಿಟ್ಟು ನಿಮ್ಮ ಕೈಲಿ ಮೊಬೈಲ್ ಇದೆ, ಪ್ಲೀಸ್ ಸ್ಕ್ರೋಲ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಮ್ಯಾಮ್. ಸರ್, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಲ್ವಾ, ಅನ್ವಾಂಟೆಡ್ ನೋಡಿಕೊಂಡು. ನಿಮ್ಗೆ ಸಂಬಂಧಪಟ್ಟದೇ ಇರ್ಬೋದು, ಬಟ್ ಇದನ್ನು ಪಿಗ್ಮೆಂಟೇಷನ್ ಸಫರ್ ಆಗಿರೋರು ಗೊತ್ತಿರುತ್ತೆ ವಾಟ್ ಆರ್ ದ ಪ್ರಾಬ್ಲಮ್ಸ್. ನನಗೆ ಎಷ್ಟು ಕಮೆಂಟ್ ಬರುತ್ತೆ ಗೊತ್ತಾ, ಹೇಮಾ ಆಫೀಸಲ್ಲಿ ಕೆಲಸ, ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಹೇಮಾ, ನನಗೆ ಕಷ್ಟ ಆಗ್ತಿದೆ ಮುಖ. ಅವ್ರ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು. ಯು ಟಾಕ್ ಟೂ ಮಚ್, ನೀವು ತುಂಬ ಮಾತಾಡ್ತೀರಾ. ನೋಡಬೇಡಿ, ಯಾರು ಹೇಳಿ ನಿಮ್ಗೆ ನೋಡೋಕ್ಕೆ, ಇದು ನಿಮಗೋಸ್ಕರ ಮಾಡ್ತಿಲ್ಲ, ನನಗೆ ಅಂತಲೇ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರು ನೋಡ್ತಾರೆ. ನಿಮ್ಮ ಅದ್ಭುತವಾದ ಮತ್ತು ಅಮೂಲ್ಯವಾದ ಟೈಮ್ನ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ. ಕೆಲವು ವಿಷಯಗಳು ಸ್ಟ್ರೈಟಾಗಿ ಕೊಟ್ಬಿಡ್ತೀನಿ ನಾನು, ಆಯಿತಾ. ಸೊ ನೋಡಬೇಡಿ, ಕೆಲವ್ರಿಗೆ ನೆಗೆಟಿವ್ ಅವ್ರಿಗೆ, ಯಾಕಂದರೆ ಕಮೆಂಟ್ ಬಂದಿತ್ತು ನನಗೆ, ಸೊ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅವ್ರ ಬಗ್ಗೆ. ನೋಡಬೇಡಿ, ಯಾಕೆ ಟೈಮ್ ನೋಡಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಆಮೇಲೆ ನಮ್ಮ ಸೋಪ್ ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆ ಅಯ್ಯೋ ಶೈನಿಂಗ್ ಇವತ್ತು ಬಂತು ನಾಳೆ ಹೋಯ್ತು ಅಂತೆಲ್ಲ, ನಾನು ಅದಕ್ಕೆ ಕಂಟಿನ್ಯೂಸ್ ಆಗಿ ಅದನ್ನು ಇವಾಗ ಸುಮಾರು ಜನ ತೊಗೊಳ್ತಿದ್ದಾರೆ ಅಂತ ಹೇಳಿದ್ನಲ್ಲ, 2 ಸೋಪ್ ಆರ್ಡ್ರ್ ಮಾಡಿರೋರೆಲ್ಲ ಈಗ ಕ್ವಾಲಿಟಿ ನೋಡಿಬಿಟ್ಟು ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಸೊ ಇದು ನೀಟಾಗಿ ವೈಟ್ ಮಾಡ್ಕೊಳ್ತೀನಿ. ಅಕ್ಕಿ ಹಿಟ್ಟು ಒಂದು ಪ್ರಿಪ್ರೇಷನ್ ಮಾಡ್ಕೊಬಿಡಿ, ಓಕೆನಾ. ಇನ್ನು ಮಿಕ್ಕಿದೆಲ್ಲ ಧಾರಾಳವಾಗಿ ನೀವು ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟು ಒಂದು ರೆಡಿ ಆಯಿತು ಅಂದರೆ ನೀವು ಆಲೂಗೆಡ್ಡೆ, ಟೊಮೆಟೊ ಇದ್ದೇ ಇರುತ್ತೆ ನಿಮ್ಮ ಮನೇಲಿ ಅಲ್ವಾ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ.
ಸೊ ರೆಡಿಮೇಡ್ ಅಕ್ಕಿ ಹಿಟ್ಟು ಹಾಕೋಕ್ಕೂ ಮನೇಲಿ ನಮ್ಮ ಕೈಯಾರೆ ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿ ಒಣಗಿಸಿ ಹಾಕೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ, ಓಕೆ, ಇದನ್ನು ನೀವು ಧಾರಾಳವಾಗಿ ಮಾಡಿಟ್ಕೊಳ್ಬೋದು. ಅಕ್ಕಿ ಹಿಟ್ಟು ಎಷ್ಟು ದಿನ ಬೇಕಾದ್ರೂ ಏನೂ ಆಗಲ್ಲ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಸೋಪ್ ಕೇಳ್ತಿದ್ದಾರೆ. ನನಗೆ ಮೂಲತಿಯಿಂದಲೇ ನನಗೆ ಇದು ಸಿಗ್ತಿಲ್ಲ ಎಂಡು. ನೋಡೋಣ, ನೆಕ್ಸ್ಟು ಪ್ರಾಮಿಸ್ ಮಾಡೋಕ್ಕಂತೂ ಆಗಲ್ಲ. ಐ ವಿಲ್ ಸಿ. ಭಟ್ಕಲದಿಂದ ನಮ್ಮ ಸಬ್ಸ್ಕ್ರೈಬರ್ ಮ್ಯಾಮ್ ಬೇಕೇ ಬೇಕು ಸ್ಕಿನ್ ವೈಟ್ನಿಂಗ್ ಅಂತ ಕೇಳ್ತಾರೆ. ಜ್ಯೋತಿ ಮ್ಯಾಮ್ ಡೆಫಿನೆಟಾಗಿ ನೋಡ್ತೀನಿ ಮ್ಯಾಮ್, ಟೈಮ್ ಇದರಿಂದ ಹೊರಗಡೆ ಬಂದಾಗ ಡೆಫಿನೆಟಾಗಿ ಟ್ರೈ ಮಾಡ್ತೀನಿ. ಯಾವ ಫಿಲ್ಟ್ರು ಬೇಡ, ಯಾವುದು ಬೇಡ, ನಮ್ಮ ಸೋಪ್ ಒಂದೇ ಫಿಲ್ಟ್ರು ಸಾಕು ಅಲ್ವಾ? ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಮ್ಮಿಡಿಯೇಟ್ ಗ್ಲೋ ಸಿಗುತ್ತೆ. 7 ದಿನ ನಾನು ಹೇಳ್ದಂಗೆ ಫಾಲೋ ಮಾಡಿ. ಇದು 2 ದಿನದಲ್ಲಿ ಬರುತ್ತೆ ಚೇಂಜಸ್. ನಾನು 2 ದಿನ ಟೈಮ್ ತೊಗೊಳ್ಳೋದು, ನಿಮ್ಗೆ 7 ದಿನ 1 ವಾರ ಟೈಮ್ ಕೊಡ್ತೀನಿ. ಸೊ 2 ದಿನದಲ್ಲೇ ನೀವೇ ನನ್ನ ಕಮೆಂಟ್ ಹಾಕ್ತೀರಾ, ಎಸ್ ಹೇಮಾ ವರ್ಕ್ ಆಗ್ತಿದೆ ಅಂತ. ಓಕೆನಾ? ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ? ಹೊಸೊಬ್ರು ಯಾರಾದರೂ ನೋಡ್ತಿದ್ದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ ಕಂಟೆಂಟ್ ನೋಡಿ, ಎಷ್ಟು ನಾನು ಪಾಸಿಟಿವ್ ರಿಸಲ್ಟ್ ಕೊಟ್ಟಿದ್ದೀನಿ ಅಂತ ನೋಡಿ, ಎಷ್ಟು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಅಂತ ನೋಡಿ ಅಂತ ಹೇಳ್ತಾ, ಆಮೇಲೆ ನೀವು ಹೈಪು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.